Hello students, welcome to the topic on renal function test. Renal function topic ಹೋಗಿನ ಮುಂಚೆ formation of urine ಬಗ್ಗೆ ನೋಡೋಣ. This will be our outline of discussion. Important terminologies ಯಾವ ಅಂತ ನೋಡ್ತೀವಿ. Anatomy, physiology and pathophysiology of renal functions. NPN ಅಂದ್ರೆ non proteinaceous nitrogen compounds ಅವು ಯಾವ ನೋಡ್ತೀವಿ. ಯೂರಿಯಾ ಮತ್ತೆ ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತಂದ್ರೆ ಏನು ಡಿಫರೆನ್ಸ್ ನೋಡೋಣ. Creatinine, uric acid and burn creatinine ratio and clearance test. These are the things which you will be studying under renal function tests. Okay. Before this chapter, we will go into renal physiology, anatomy and physiology in brief. Okay. Important definitions. One, NPN, non-protein nitrogenous substances andrenu. These are end products of metabolism that contain nitrogen. ಈಗ ನಮ್ಮ ದೇಹದಲ್ಲಿ ನಾವು ಊಟ ಮಾಡಿರೋದು ಎಲ್ಲ ಅಂದ್ರೆ ವಾಟ್ ಎವರ್ ವಿ ಇಂಟೇಕ್ ಇಂಜೆಸ್ಟ್ ಅದು ಮೆಟಬಲೈಸ್ ಆಗಿ ಫೈನಲ್ ಪ್ರಾಡಕ್ಟ್ ಏನಾಗಿರತ್ತಲ್ಲ ಅದರಲ್ಲಿನ ಎಂಡ್ ಪ್ರಾಡಕ್ಟ್ಸ್ ಅಲ್ಲಿ ವಿಚ್ ಕಂಟೈನ್ ನೈಟ್ರೋಜನ್. ದೀಸ್ ಆರ್ ಕಾಲ್ಡ್ ನಾನ್ ಪ್ರೋಟೀನ್ ನೈಟ್ರೋಜನಸ್ ಸಬ್ಸ್ಟೆನ್ಸಸ್. ಓಕೆ, ಎಲ್ಲ ಪಚನಕ್ರಿಯೆ ಆದ ಎಂಡಿಗೆ ಮೆಟಬಾಲಿಸಮ್ ಆದ ಎಂಡಿಗೆ ಮೆಟಬಾಲಿಸಮ್ ಅಲ್ಲಿ ವೇರಿಯಸ್ ಸೈಕಲ್ಸ್ ಬರ್ತವೆ. ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಪ್ರೋಟೀನ್ ಮೆಟಬಾಲಿಸಮ್, ಲಿಪಿಡ್ ಮೆಟಬಾಲಿಸಮ್, ಬೇರೆ ಬೇರೆ ಮೆಟಬಾಲಿಸಮ್ ಅಂದ್ರೆ ಬಾಡಿಯಲ್ಲಿ ಎಲ್ಲಾದ್ರದ್ದು ಮೆಟಬಾಲಿಸಮ್ ವೇರಿಯಸ್ ಡಿಫ್ರೆಂಟ್ ಮೆಟಬಾಲಿಕ್ ಪ್ರೊಸೆಸಸ್ ಇರ್ತವೆ. ಅದರಲ್ಲಿ ಎಲ್ಲಾ ಮೆಟಬಾಲಿಸಮ್ ಮುಗಿದ ತಕ್ಷಣ ಎಂಡ್ ಪ್ರೊಡಕ್ಟ್ಸ್ ಏನಾಗ್ತಾವ ಲಾಸ್ಟಿಗೆ ಬರುವಂತ ಪ್ರೊಡಕ್ಟ್ಸ್ ಅಲ್ಲಿ ಯಾವ್ದ್ಯಾವ್ದ್ರಲ್ಲಿ ನೈಟ್ರೋಜನ್ ಇರುವಂತ ಪ್ರೊಡಕ್ಟ್ಸ್ ಇರ್ತವೆ ಅವಕ್ಕೆ ನಾನ್ ಪ್ರೋಟೀನ್ ನೈಟ್ರೋಜನ್ ಕಂಪೌಂಡ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಮೆಂಟ್ ಬೈ ಅಜೋಟೇಮಿಯಾ? an excess of urea or other nitrogen compounds in the urine is called azotemia. Okay, ಯುರೇಮಿಯಾಕ್ಕೆ ಮತ್ತೆ ಅಜೋಟೇಮಿಯಾಕ್ಕೆ ಡಿಫರೆನ್ಸ್ ಇದೆ. ಯುರೇಮಿಯಾ ಅಂತಂದ್ರೆ ಏನು? ಯುರೇಮಿಯಾ ಅಂತಂದ್ರೆ ಸಿಂಪ್ಟಮ್ಸ್ ಬಿಕಾಸ್ ಆಫ್ ಅಜೋಟೇಮಿಯಾ. ಎರಡು ಡಿಫರೆನ್ಸ್ ನೆನ್ಪಿಟ್ಕೊಳ್ರಿ. ಇದರಲ್ಲಿಯೂ ಕೂಡ ಎಕ್ಸೆಸ್ ಆಫ್ ಯೂರಿಯಾ ಅಂಡ್ ಅದರ್ ನೈಟ್ರೋಜನ್ ಕಾಂಪೌಂಡ್ಸ್ ಇರ್ತದೆ. ಅಜೋಟೇಮಿಯಾದಲ್ಲಿ ಯೂರಿಯಾ ಮತ್ತೆ ಅದರ್ ನೈಟ್ರೋಜನ್ ಕಾಂಪೌಂಡ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಬಟ್ ಸಿಂಪ್ಟಮ್ಸ್ ಇದ್ರೆ ಅದಕ್ಕೆ ನಾವು ಯುರೇಮಿಯಾ ಅಂತೀವಿ. ಸಿಂಪ್ಟಮ್ಸ್ ಇರಲಿಲ್ಲ ಅಂತಂದ್ರೆ ಅದು ಕೇವಲ ಅಜೋಟೇಮಿಯಾ ಆಗುತ್ತೆ. ಓಕೆ, ನೆಫ್ರಾನ್. ನೆಫ್ರಾನ್ ಅಂತಂದ್ರೇನು? ಇದನ್ನ ನೀವು ಬೇಸಿಕ್ ಆಗಿ ನೀವು ಬಯಾಲಜಿಯಲ್ಲಿ ಓದಿರ್ತೀರಿ. ಇಟ್ ಈಸ್ ಎ ಫಂಕ್ಷನಲ್ ಯೂನಿಟ್ ಆಫ್ ಎ ಕಿಡ್ನಿ. ರೀನಲ್ ಫೇಲ್ಯೂರ್ ಅಂದ್ರೇನು? ಅಕ್ಯೂಟ್ ಆರ್ ಕ್ರಾನಿಕ್ ಡಿಕ್ಲೈನ್ ಇನ್ ರೀನಲ್ ಫಂಕ್ಷನ್. ಇದು ಬೇಸಿಕ್ ಆಗಿರೋದು. ಅಕ್ಯೂಟ್ ಆರ್ ಕ್ರಾನಿಕ್ ಡಿಕ್ಲೈನ್ ಇನ್ ರೀನಲ್ ಫಂಕ್ಷನ್. ಅಕ್ಯೂಟ್ ಅಂದ್ರೆ ಸಡನ್ ಆಗಿ, ಕ್ರಾನಿಕ್ ಅಂದ್ರೆ ದೀರ್ಘಕಾಲದವರೆಗೆ ಅಕಸ್ಮಾತ್ ಆಗಿ ಕಿಡ್ನಿ ರೀನಲ್ ಫಂಕ್ಷನ್ಸ್ ಏನು ಕಡಿಮೆ ಆಗ್ತಾ ಹೋದ್ರೆ ಅದಕ್ಕೆ ರೀನಲ್ ಫೇಲ್ಯೂರ್ ಅಂತೀವಿ. ಅಕ್ಯೂಟ್ ಆರ್ ಕ್ರಾನಿಕ್ ರೀನಲ್ ಫೇಲ್ಯೂರ್. ಸೊ ರೀನಲ್ ಫೇಲ್ಯೂರ್ ಅಲ್ಲಿ ಎರಡು ಟೈಪ್ಸ್. ಒಂದು ಅಕ್ಯೂಟ್ ರೀನಲ್ ಫೇಲ್ಯೂರ್. ಮೊದಲ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅನ್ನೋ ಪದ ಯೂಸ್ ಮಾಡ್ತಾ ಇದ್ರು, ಇವಾಗ AKI ಅಂತ ಯೂಸ್ ಮಾಡ್ತೀವಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಎರಡು ಒಂದೇ. ಅಕ್ಯೂಟ್ ರೀನಲ್ ಫೇಲ್ಯೂರ್ ಮತ್ತೆ ಅಕ್ಯೂಟ್ ಕಿಡ್ನಿ ಇಂಜುರಿ ಒಂದೇ. ಮೊದಲಿನ ಕಾಲದಲ್ಲಿ ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತ ಇದ್ರು, ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಾರೆ. ಇನ್ನೊಂದು CRF, ಕ್ರಾನಿಕ್ ರೀನಲ್ ಫೇಲ್ಯೂರ್. ಈಗ ಅದಕ್ಕೆ ನಾವು CKD ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ. ಮೊದಲು CRF, ಕ್ರಾನಿಕ್ ರೀನಲ್ ಫೇಲ್ಯೂರ್. ಸೊ ಎರಡು ಟೈಪ್ ಆಫ್ ರೀನಲ್ ಫೇಲ್ಯೂರ್, ಒಂದು ಅಕ್ಯೂಟ್ ರೀನಲ್ ಫೇಲ್ಯೂರ್ ಮತ್ತೆ ಒಂದು ಕ್ರಾನಿಕ್ ರೀನಲ್ ಫೇಲ್ಯೂರ್. ಅಕ್ಯೂಟ್ ರೀನಲ್ ಫೇಲ್ಯೂರ್ ಈಗ AKI ಅಂತ ಹೇಳ್ತೀವಿ, ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. CRF ಗೆ ನಾವು ಈಗ CKD ಅಂತ ಹೇಳ್ತೀವಿ. ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ಯೂರಿನರಿ ಸಿಸ್ಟಮ್ ಯಾವುದು? ಕಿಡ್ನಿ, ಓಕೆ, ಯೂರೆಟರ್ಸ್, ಬ್ಲಾಡರ್ ಮತ್ತೆ ಯೂರೆಥ್ರಾ. ದೀಸ್ ಆರ್ ದ ಬೇಸಿಕ್ components of a urinary system. These are the kidneys, ureters, bladder ಮತ್ತೆ urethra. Okay, these are the basic units of a urinary system. ಒಂದು renal artery ಇರುತ್ತೆ, ಇನ್ನೊಂದು renal vein ಇರುತ್ತೆ. Okay, kidney functions ಏನು? in brief, filtration of smaller molecules, filtration ಮಾಡೋ ಕೆಲಸ. reabsorption of essential substances. ಈಗ ಬಾಡಿಯಲ್ಲಿ ಫಿಲ್ಟ್ರೇಷನ್ ಆಗಿ ಹೋಗಿರುತ್ತೆ, ಯಾವ್ಯಾವ ಬೇಕದನ್ನ ಮತ್ತೆ ರೀಅಬ್ಸಾರ್ಬ್ ಮಾಡುತ್ತೆ. ಸಕ್ರೀಷನ್ ಇಂಟು ಯೂರಿನ್ ಫ್ರಮ್ ಬ್ಲಡ್ ಸ್ಟ್ರೀಮ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದೆ ರೀನಲ್ ಫಂಕ್ಷನ್ ಟೆಸ್ಟ್ ನಾವು ನೋಡ್ಬೇಕಾದ್ರೆ ಇದು ಮೂರು ಬೇಕು. ಅಂದ್ರೆ ಜನರಲಿ ಅಂದ್ರೆ ಕೆಲವೊಂದಿಷ್ಟು ಫಿಲ್ಟ್ರೇಷನ್ ಆಗಲ್ಲ, ಅಂದ್ರೆ ಗ್ಲೋಮೆರುಲಸ್ ಅಲ್ಲಿ ಫಿಲ್ಟ್ರೇಷನ್ ಆಗಲ್ಲ. ನೋಡೋಣ ಮುಂದೆ ಗ್ಲೋಮೆರುಲಸ್ ಅಲ್ಲಿ ಯಾವ್ದು ಫಿಲ್ಟ್ರೇಷನ್ ಆಗಲ್ಲ,
ಅದನ್ನ ಟ್ಯೂಬ್ಯೂಲ್ಸ್ ಮುಖಾಂತರ ಸೆಕ್ರೀಟ್ ಮಾಡುತ್ತೆ. ಅಂದ್ರೆ ಫಸ್ಟ್ ಫಿಲ್ಟ್ರೇಷನ್ ಆಗುತ್ತೆ ಗ್ಲೋಮೆರುಲಸ್ ಅಲ್ಲಿ. ದಿಸ್ ಇಸ್ ದ ಗ್ಲೋಮೆರುಲಸ್, ದೀಸ್ ಆರ್ ದ ಟ್ಯೂಬ್ಯೂಲ್ಸ್. ಓಕೆ, ಬ್ಲಡ್ ಬಂದು ಅಫರೆಂಟ್ ಮತ್ತೆ ಇಫರೆಂಟ್ ಆರ್ಟ್ರಿಯೋಲ್, ಅಫರೆಂಟ್ ಮತ್ತೆ ಇಫರೆಂಟ್ ಆರ್ಟ್ರಿಯೋಲ್ಸ್ ಇವೆರಡು ಬ್ಲಡ್ ಬರುತ್ತೆ, ಇಲ್ಲಿ ಫಿಲ್ಟರ್ ಆಗಿ ಫಿಲ್ಟ್ರೇಟ್ ಫಾರ್ಮೇಶನ್ ಆಗುತ್ತೆ. ಈ ಫಿಲ್ಟ್ರೇಟ್ ಅಲ್ಲಿ ಕೆಲವೊಂದಿಷ್ಟು ಸಬ್ಸ್ಟೆನ್ಸಸ್ ಫಿಲ್ಟ್ರೇಷನ್ ಆಗಲ್ಲ, ಅವು ಏನಾಗ್ತದೆ ಟ್ಯೂಬ್ಯೂಲ್ಸ್ ಮುಖಾಂತರ ದೇ ವಿಲ್ ಬಿ ಸಕ್ರೀಟೆಡ್, ಟ್ಯೂಬ್ಯುಲರ್ ಸಕ್ರೀಷನ್ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಫಿಲ್ಟ್ರೇಷನ್ ಆಗಿ ಬಂದಿರ್ತವೆ, ಬಟ್ ಅದು ಬಾಡಿಗೆ ಎಸೆನ್ಷಿಯಲ್ ಇರೋದ್ರಿಂದ ರೀಅಬ್ಸಾರ್ಪ್ಷನ್, ಅದಕ್ಕೆ ಟ್ಯೂಬ್ಯುಲರ್ reabsorption. Okay, there are three components of urine formation. ನೆನ್ಪಿಟ್ಕೊಳ್ರಿ, this is the glomerular filtration. Okay, blood glomerulus ಅಲ್ಲಿ ಪಾಸ್ ಆಗಿ ಹೋದ್ಮೇಲೆ ಫಿಲ್ಟ್ರೇಷನ್ ಆಗತ್ತೆ. ಓಕೆ, ಆ ಫಿಲ್ಟ್ರೇಷನ್ ಆಗಿರೋಂಥ ಕೆಲವೊಂದಿಷ್ಟು ಪದಾರ್ಥಗಳು ನಮ್ಮ ದೇಹಕ್ಕೆ ಅವಶ್ಯಕ ಇರ್ತವೆ. ಓಕೆ, ಅದನ್ನ ಟ್ಯೂಬ್ಯೂಲ್ಸ್ ಮತ್ತೆ ರೀಅಬ್ಸಾರ್ಬ್ ಮಾಡ್ತದೆ, ಅದಕ್ಕೆ ಟ್ಯೂಬ್ಯುಲರ್ ರೀಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಪದಾರ್ಥಗಳು ನಮ್ಮ ಬಾಡಿಗೆ ಬೇಡ, ಬಟ್ ಅದು ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅಲ್ಲಿ ಫಿಲ್ಟ್ರೇಟ್ ಆಗಿರಲ್ಲ, ಅವನ್ನ ಟ್ಯೂಬ್ಯುಲರ್ ಸೆಕ್ರೀಷನ್ ಮುಖಾಂತರ ಮತ್ತೆ ಸೆಕ್ರೀಟ್ ಮಾಡ್ತದೆ. ಸೊ ಹಿಯರ್ ಕಮ್ಸ್ ದ ಫೈನಲ್ ಪ್ರಾಡಕ್ಟ್, ದಟ್ ಈಸ್ ಯೂರಿನ್. ಸೊ ಯೂರಿನ್ ಫಾರ್ಮೇಶನ್, ಸ್ಟೆಪ್ಸ್ ಆಫ್ ಯೂರಿನ್ ಫಾರ್ಮೇಶನ್ ಆರ್ 3: glomerular filtration, tubular secretion, tubular reabsorption ಮತ್ತೆ tubular secretion. ಮೇಜರ್ ಕಂಪೋನೆಂಟ್ಸ್ ಆಫ್ ಕಿಡ್ನಿ ಯಾವ್ಯಾವು? ನೆಫ್ರಾನ್, ಓಕೆ, ಆರ್ಟೆರಿಯೋಲ್ಸ್ ಯಾವುದು? ಅಫರೆಂಟ್ ಮತ್ತೆ ಇಫರೆಂಟ್ ಆರ್ಟೆರಿಯೋಲ್. ಅದರಲ್ಲಿ ಯಾವ್ಯಾವು? ಗ್ಲೋಮೆರುಲಸ್, ದಿಸ್ ಇಸ್ ದ ಗ್ಲೋಮೆರುಲಸ್, ದಿಸ್ ಇಸ್ ದ ಬೌಮೆನ್ಸ್ ಕ್ಯಾಪ್ಸೂಲ್. ಇದನ್ನ ನಿಮಗೆ ಈ ಚಿತ್ರವನ್ನ ಬಿಡಿಸ್ಲಿಕ್ಕೆ ನಿಮಗೆ ಬರಬೇಕು. This is the afferent arteriole, blood ಈ ತರ ಬರುತ್ತೆ. This is the efferent arteriole. This is the Bowman's capsule. This is called the Bowman's space. ಏನಂತಂದ್ರೆ ಈ ಬ್ಲಡ್ ವೆಸಲ್ಸ್ ಮುಖಾಂತರ ಬ್ಲಡ್ ಎಂಟರ್ ಆಗಿ ಈ ಬೌಮೆನ್ಸ್ ಕ್ಯಾಪ್ಸೂಲ್ ಅಲ್ಲಿ ಓಕೆ ಏನಾಗುತ್ತೆ? ಫಿಲ್ಟ್ರೇಷನ್ ಆಗತ್ತೆ. ಫಿಲ್ಟ್ರೇಷನ್ ಆಗಿರೋದು ಫಿಲ್ಟ್ರೇಟ್ ಇಲ್ಲಿ ಕಲೆಕ್ಷನ್ ಆಗತ್ತೆ, ಇದಕ್ಕೆ ಬೌಮೆನ್ಸ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಪ್ರಾಕ್ಸಿಮಲ್ ಕನ್ವೋಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಎಂಟಿ ಆಗುತ್ತೆ. Okay, this is how urine forms. Tubules ಅಲ್ಲಿ ಮೂರು ಟೈಪ್ಸ್, ಒಂದು ಪ್ರಾಕ್ಸಿಮಲ್ ಕನ್ವೋಲ್ಯೂಟೆಡ್ ಟ್ಯೂಬ್ಯೂಲ್, ಒಂದು ಲೂಪ್ ಆಫ್ ಹೆನ್ಲೆ, ಒಂದು ಡಿಸ್ಟಲ್ ಕನ್ವೋಲ್ಯೂಟೆಡ್ ಟ್ಯೂಬ್ಯೂಲ್, ಆಮೇಲೆ ಮಲ್ಟಿಪಲ್ ಡಿಸ್ಟಲ್ ಕನ್ವೋಲ್ಯೂಟೆಡ್, ಬೇರೆ ಬೇರೆ ನೆಫ್ರಾನ್ಸ್ ಅನ್ನ ಡಿಸ್ಟಲ್ ಕನ್ವೋಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಎಲ್ಲ ಸೇರಿ ಕಲೆಕ್ಟೆಡ್ ಟ್ಯೂಬ್ಯೂಲ್ಸ್ ಆಗ್ತವೆ. ಫಸ್ಟ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್, ನಾನ್ ಸೆಲೆಕ್ಟಿವ್ ಫಿಲ್ಟ್ರೇಷನ್ ಅಕ್ರಾಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನಾನ್ ಸೆಲೆಕ್ಟಿವ್, ಸೆಲೆಕ್ಷನ್ ಇರಲ್ಲ, ಸೈಜ್ ಮುಖಾಂತರ. ಓಕೆ, ಯಾವ ಚಿಕ್ಕ ಸೈಜ್ನ ಸ್ಮಾಲ್ ಸೈಜ್ನ ಇರ್ತವೆ ಅವು ಪಾಸ್ ಆಗಿ ಹೋಗ್ತವೆ, ಯಾವ ದೊಡ್ಡ ಸೈಜ್ನ ಇರ್ತವೆ ಅವು ಒಳಗಡೆ ಉಳ್ಕೋತವೆ. ಸೈಜ್ ಅಂಡ್ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಾನ್ ಸೆಲೆಕ್ಟಿವ್ ಫಿಲ್ಟ್ರೇಷನ್ ಅಕ್ರಾಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಇದನ್ನ ನೆನ್ಪಿಟ್ಕೋಬೇಕು. ಸೊ ದಟ್ ಎಕ್ಸಾಮಿನೇಷನ್ ಅಲ್ಲಿ ಫಾರ್ಮೇಶನ್ ಆಫ್ ಯೂರಿನ್ ಅಂತ ಹೇಳಿ 5 ಮಾರ್ಕ್ ಕ್ವಶನ್ ಆಗಿ ಬರುತ್ತೆ. ಫಾರ್ ದಟ್ ಯು ಶುಡ್ ರಿಮೆಂಬರ್ ದಿಸ್. ಓಕೆ, ಯು ವಿಲ್ ಹ್ಯಾವ್ ಟು ರಿಮೆಂಬರ್ ಯೂರಿನ್ ಫಾರ್ಮೇಶನ್. ಫಾರ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. Low molecular substances will pass into the urine. ಯಾವ ಸ್ಮಾಲ್ ಮಾಲಿಕ್ಯುಲರ್ ವೇಟ್ ಯಾವುದು ಲೆಸ್ ದನ್ 70,000 ಡಾಲ್ಟನ್ಸ್ ಏನಿರ್ತಾವಲ್ಲ ಅವು ಪಾಸ್ ಆಗಿ ಹೋಗ್ತವೆ. ಫಿಲ್ಟ್ರೇಟ್ ಲ್ಯಾಕ್ಸ್ ಲಾರ್ಜ್ ಮಾಲಿಕ್ಯೂಲ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಪ್ರೋಟೀನ್ ಅಂಡ್ ಪ್ರೋಟೀನ್ ಬೌಂಡ್ ಸಬ್ಸ್ಟೆನ್ಸಸ್ ಅಂಡ್ ಸೆಲ್ಸ್. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಈಸ್ 120 ml per minute. ಇದನ್ನ ನೆನ್ಪಿಟ್ಕೊಳ್ರಿ. ದಿಸ್ ಕ್ಯಾನ್ ಕಮ್ ಆಸ್ ಎ ಕ್ವಶನ್. ಓಕೆ, ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅದನ್ನ ಬರೀಲಿಕ್ಕೆ ಹೇಳ್ತಾರೆ ನಿಮಗೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ವಿಲ್ ಹ್ಯಾವ್ ಟು ರೈಟ್. ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಸ್ಟೆಪ್ಸ್ ಯಾವ್ದು? ಒಂದು, ನಾನ್ ಸೆಲೆಕ್ಟಿವ್ ಫಿಲ್ಟ್ರೇಷನ್ ಅಕ್ರಾಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಆಫ್ ದ ಕ್ಯಾಪಿಲರಿ ಟಫ್ಟ್ ಆಕರ್ಸ್ ಡ್ಯೂ ಟು ಹೈ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಕ್ರಿಯೇಟೆಡ್ ಬೈ ಅಫರೆಂಟ್ ಅಂಡ್ ಇಫರೆಂಟ್ ಆರ್ಟರಿಯೋಲ್. ಏನ್ ಹಂಗಂತ ನೋಡೋಣ. ಓಕೆ, ಇದು ಗ್ಲೋಮೆರುಲಾರ್ ಟಫ್ಟ್. ದಿಸ್ ಇಸ್ ದ ಗ್ಲೋಮೆರುಲಾರ್ ಟಫ್ಟ್. ಓಕೆ, ಸೊ ಏನಾಗತ್ತೆ, ಈ ಪ್ರೆಷರ್ ಇಂದ ಸೊ ಬ್ಲಡ್ ಕಮ್ಸ್ ಇನ್ ಟು ದ ಗ್ಲೋಮೆರುಲಸ್ ಇನ್ ಹೈ ಪ್ರೆಷರ್. ಸೊ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆ ಪ್ರೆಷರಿಗೆ ಏನಾಗತ್ತೆ, ಸೊ ದೇರ್ ವಿಲ್ ಬಿ ಫಿಲ್ಟ್ರೇಷನ್ ಫಾರ್ಮೇಶನ್. ಓಕೆ, ಸಿಂಪಲ್ ಆಗಿ ಹೇಳ್ತೀನಿ ನಾನು. ಒಂದು ಪೈಪ್ ಇರತ್ತೆ ಅನ್ಕೊಳ್ರಿ, ಈ ಕಡೆಯಿಂದ ಈ ಪೈಪ್ ಇದೆ. ಓಕೆ, ಈ ತರ ವಾಟರ್ ಫ್ಲೋ ಆಗ್ತಿರುತ್ತೆ. ಈ ಪೈಪಿಗೆ ಚಿಕ್ಕ 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 ಹೋಲ್ಸ್ ಇದಾವ ಅಂತ ಅನ್ಕೊಳ್ರಿ.
ಓಕೆ, ಸ್ಮಾಲ್ ಹೋಲ್ಸ್ ಇದಾವೆ ಈ ಪೈಪಿಗೆ. ಸೊ ನೀವೇನ್ ಮಾಡ್ತೀರಿ, ಈ ಕಡೆ ಏನ್ ಮಾಡ್ತೀರಿ, ಪ್ರೆಸ್ ಮಾಡ್ತೀರಿ. ಓಕೆ, ಈ ಸೈಜ್ ಅನ್ನ ಕಡಿಮೆ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಏನಾಗತ್ತೆ, ಇಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಈ ಹೋಲ್ಸ್ ಮುಖಾಂತರ ನೀರು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನಾದರೂ ಗಿಡಕ್ಕೆ ಅಥವಾ ನಿಮ್ಮ ಗಾರ್ಡನ್ ಅಲ್ಲಿ ನೀರೇನಾದರೂ ನೀವು ಹಾಕ್ಬೇಕಾದ್ರೆ ನೀವು ನೋಡಿರ್ಬೋದು, ಒಂದು ಪೈಪ್ ಇರುತ್ತೆ, ಅಲ್ಲೆಲ್ಲ ಸ್ಮಾಲ್ ಹೋಲ್ಸ್ ಇದಾವ ಅಂತ ಅನ್ಕೊಳ್ರಿ. ಅದರಿಂದ ವಾಟರ್ ಜೋರಾಗಿ ಪಾಸ್ ಆಗ್ತಿರತ್ತೆ. ಮುಂದ್ಗಡೆ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊಳ್ರಿ, ಆ ಹೋಲ್ಸ್ ಮುಖಾಂತರ ನೀರು ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ಅದೇ ತರಹ ಇಲ್ಲಿ ಈ ಗ್ಲೋಮೆರುಲಾರ್ ಕ್ಯಾಪಿಲರೀಸ್ಗೆ ಹೋಲ್ಸ್ ಇರ್ತಾವೆ. ಸಿಂಪಲ್ ಆಗಿ ನೀವು ಹೋಲ್ಸ್ ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಅಫ್ರಂಟ್ ಆರ್ಟ್ರಿಯೋಲ್ ಮತ್ತೆ ಇಫರೆಂಟ್ ಆರ್ಟ್ರಿಯೋಲ್. ಸೊ ಯೂರಿನ್ ಫಾರ್ಮೇಶನ್ ಅನ್ನ ಅಫರೆಂಟ್ ಮತ್ತೆ ಇಫರೆಂಟ್ ಆರ್ಟ್ರಿಯೋಲ್ ಏನ್ ಮಾಡ್ತವೆ, ಕಂಟ್ರೋಲ್ ಮಾಡ್ತವೆ. ಹೆಂಗ್ ಕಂಟ್ರೋಲ್ ಮಾಡ್ತವೆ, ಕೆಲವೊಮ್ಮೆ ಇದು ಡೈಲೇಟ್ ಆಗತ್ತೆ, ಡೈಲೇಟ್ ಆದ ತಕ್ಷಣ ಪ್ರೆಷರ್ ಡ್ರಾಪ್ ಆಗತ್ತೆ, ಅಥವಾ ಇದು ಕಾನ್ಸ್ಟ್ರಿಕ್ಟ್ ಆಗತ್ತೆ. ಈ ಎಂಡ್ ಕಾನ್ಸ್ಟ್ರಿಕ್ಟ್ ಆದ ತಕ್ಷಣ ಪ್ರೆಷರ್ ಜಾಸ್ತಿ ಆಗತ್ತೆ. ಸೊ ಪ್ರೆಷರ್ ಜಾಸ್ತಿ ಆದಾಗ GFR ಜಾಸ್ತಿ ಆಗುತ್ತೆ, ಪ್ರೆಷರ್ ಕಡಿಮೆ ಆದಾಗ GFR ಡಿಕ್ರೀಸ್ ಆಗುತ್ತೆ. ಸಿಸ್ಟಮ್ ನೆನ್ಪಿಟ್ಕೊಳ್ರಿ, ಅದರಲ್ಲಿ ವೇರಿಯಸ್ ಹಾರ್ಮೋನ್ಸ್ ಆರ್ ಇನ್ವಾಲ್ವ್ಡ್. ಓಕೆ, ಆಂಜಿಯೋಟೆನ್ಸಿನ್ ಹಾರ್ಮೋನ್ಸ್ ಎಲ್ಲ ಇನ್ವಾಲ್ವ್ ಇರ್ತವೆ. ಸೊ ಲೆಟ್ ಅಸ್ ನಾಟ್ ಗೋ ಟೂ ಮಚ್ ಇಂಟು ಇಟ್. ಸೊ non-selective filtration across semi-permeable membrane because of high hydrostatic pressure created by afferent and efferent arteriole ಅಂತ ನೆನ್ಪಿಟ್ಕೊಳ್ರಿ. All substances with molecular weight less than 70,000 daltons, okay, are filtered into the urine. Filtrate is almost identical to plasma but contains no plasma proteins, no protein bound substances or cells. ಓಕೆ, ಈ ಫಿಲ್ಟ್ರೇಟ್ ಏನಿರುತ್ತಲ್ಲ, ಈ ಫಿಲ್ಟ್ರೇಟ್ ಏನ್ ಕಲೆಕ್ಟ್ ಆಗಿರುತ್ತಲ್ಲ, ದಿಸ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಾಲೆಂಟ್ ಟು ಪ್ಲಾಸ್ಮಾ ತರನೇ ಇರುತ್ತೆ. ರೈಟ್? ಸೊ ದಿಸ್ ಈಸ್ ಅಬೌಟ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್. GFR ಅಂತಂದ್ರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ವಾಲ್ಯೂಮ್ ಆಫ್ ಫ್ಲೂಯಿಡ್ ದಟ್ ಈಸ್ ಫಿಲ್ಟರ್ಡ್ ಅಕ್ರಾಸ್ ದ ಗ್ಲೋಮೆರುಲಾರ್ ಕ್ಯಾಪಿಲರಿ ಮೆಂಬ್ರೇನ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ಎಷ್ಟು ಪ್ಲಾಸ್ಮಾ, how much plasma, okay, is filtered across capillary membrane. ಒಂದು ಕ್ಯಾಪಿಲರಿ ಮೆಂಬ್ರೇನ್ ಮುಖಾಂತರ ಎಷ್ಟು ಪ್ಲಾಸ್ಮಾ ಫಿಲ್ಟ್ರೇಟ್ ಆಗುತ್ತೆ, ಎಷ್ಟು ಪ್ಲಾಸ್ಮಾ ಫಿಲ್ಟ್ರೇಷನ್ ಆಗುತ್ತೆ, ಅದಕ್ಕೆ ನಾವು ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ. ಉದಾಹರಣೆಗೆ 1 ಲೀಟರ್ ಅಥವಾ ಓಕೆ ನೀವು ಪಾಸ್ ಮಾಡ್ತೀರಿ, ಏನು ಸಾರಿ ಹೆಂಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ, okay, 120 ml per minute of blood, 120 ml per minute of ultrafiltration is formed per minute, right? So this is the glomerular filtration rate. Filtration ಎಷ್ಟು ಆಗುತ್ತೆ ಅದರ ಮೇಲೆ ಅದಕ್ಕೆ ನಾವು glomerular filtration rate ಅಂತ ಹೇಳ್ತೀವಿ. GFR is approximately 120 ml. GFR depends on net filtration pressure. Net filtration pressure ಅಂತಂದ್ರೇನು? ಈ ಗ್ಲೋಮೆರುಲಾರ್ ಬೇಸ್ಮೆಂಟ್ ಮೆಂಬ್ರೇನ್, ಓಕೆ, ಫಿಲ್ಟ್ರೇಷನ್ ಬೆಡ್ ಇಸ್ ಮೇಡ್ ಅಪ್ ಆಫ್ 3 ಥಿಂಗ್ಸ್. ಒಂದು ಬ್ಲಡ್ ಕ್ಯಾಪಿಲರೀಸ್ ಇರ್ತಾವೆ ಇದರಲ್ಲಿ, ಈ ಬ್ಲಡ್ ಕ್ಯಾಪಿಲರೀಸ್ ಮತ್ತೆ ಬೇಸ್ಮೆಂಟ್ ಮೆಂಬ್ರೇನ್ ಮತ್ತೆ ಎಂಡೋಥೀಲಿಯಲ್ ಲೇಯರ್. ಈ 3 ಬ್ಲಡ್ ಕ್ಯಾಪಿಲರಿ, ಎಂಡೋಥೀಲಿಯಲ್ ಲೇಯರ್ ಮತ್ತೆ ಬೇಸ್ಮೆಂಟ್ ಮೆಂಬ್ರೇನ್ ಅಂಡ್ ದೀಸ್ ಕ್ಯಾಪಿಲರಿ ಎಪಿಥೀಲಿಯಂ, ಇವು 3 ಸೇರಿ ಏನಾಗತ್ತೆ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಫಿಲ್ಟ್ರೇಷನ್ ಬ್ಯಾರಿಯರ್. ಸೊ ಡಿಫರೆನ್ಸ್ ಇನ್ ಫಿಲ್ಟ್ರೇ, ಇಲ್ಲಿ ಪಾಸಿಟಿವ್ ಪ್ರೆಷರ್ ಇದ್ರೆ ಇಲ್ಲಿ ನೆಗೆಟಿವ್ ಪ್ರೆಷರ್ ಇದ್ರೆ ಪಾಸ್ ಆಗತ್ತೆ, ಇಲ್ಲಿ ನೆಗೆಟಿವ್ ಪ್ರೆಷರ್ ಇದ್ದು ಇಲ್ಲಿ ಪಾಸಿಟಿವ್ ಪ್ರೆಷರ್ ಇದ್ರೆ ಪಾಸ್ ಆಗಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ನೆಟ್ ಫಿಲ್ಟ್ರೇಷನ್ ಪ್ರೆಷರ್, ಪರ್ಮಿಯಾಬಿಲಿಟಿ. ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏನಿದೆ ಎಷ್ಟು ಪರ್ಮಿಯಬಲ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಅಂಡ್ ಏರಿಯಾ ಜಾಸ್ತಿ ಇದ್ರೆ ಜಾಸ್ತಿ ಫಿಲ್ಟ್ರೇಷನ್ ಆಗುತ್ತೆ. ಸೊ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಡಿಪೆಂಡ್ಸ್ ಆನ್ 2 things. One, net filtration pressure. Number 2, permeability and area of glomerular membrane. So these are the 2 things. So whenever you are asked about urine formation ನಲ್ಲಿ ಮೊದಲು ಸ್ಟೆಪ್ಸ್ ಬರಿಬೇಕು. ಒಂದು ಗ್ಲೋಮೆರುಲಾರ್ ಫಿಲ್ಟ್ರೇಷನ್, ನಂಬರ್ 2 ಟ್ಯೂಬುಲರ್ ರಿಅಬ್ಸಾರ್ಪ್ಷನ್, ನಂಬರ್ 3 ಟ್ಯೂಬುಲರ್ ಸೆಕ್ರೇಷನ್. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಬಗ್ಗೆ ಬರಿಬೇಕಂದ್ರೆ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ರೈಟ್. ಸೊ ಇದೆಲ್ಲ ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ರಿ. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಇದಷ್ಟೇನೆ ನಿಮಗೆ 3 ಮಾರ್ಕ್ ಕ್ವಶನ್ ಆಗಿ ಕೇಳಬಹುದು. ದಿಸ್ ಕ್ಯಾನ್ ಬಿ ಅಲೋನ್ ಆಸ್ಕ್ಡ್ ಆಸ್ ಅ 3 ಮಾರ್ಕ್ ಕ್ವಶನ್. ಅವಾಗ ನೀವು ಈ ಪಾಯಿಂಟ್ಸ್ ಅನ್ನ ನೀವು ಬರೀಬೇಕು. ಸೊ ನೋಟ್ ಡೌನ್ ದೀಸ್ ಪಾಯಿಂಟ್ಸ್.
Okay, I'll just cancel all these things. Right. So ಎಲ್ಲ delete ಮಾಡಿದೀನಿ. So you can note down. So you can note down what is glomerular filtration rate. Pause it. ನೋಟ್ ಡೌನ್ ಮಾಡ್ಕೊಳ್ರಿ. ಈ ಡೆಫಿನೇಷನ್ ಬರಬೇಕು ಮತ್ತೆ ಎಷ್ಟಿದೆ ಅಂತ ಬರೀಬೇಕು. ಇಟ್ ಡಿಪೆಂಡ್ಸ್ ಆನ್ ಇದು 3 ಪಾಯಿಂಟ್ಸ್ ಬರೆದ್ರೆ ಯಾರೇ ಆದರೂ ನಿಮಗೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು. ನೆಕ್ಸ್ಟ್ ಸ್ಟೆಪ್ ಇನ್ ಯೂರಿನ್ ಫಾರ್ಮೇಶನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯೂರಿನ್ ಫಾರ್ಮೇಶನ್. ಯೂರಿನ್ ಫಾರ್ಮೇಶನ್ ಪ್ರಶ್ನೆ ಬಂದಾಗ 5 ಮಾರ್ಕ್ ಕ್ವಶನ್ ಆಗಿ ಬರುತ್ತೆ. 5 ಮಾರ್ಕ್ ಕ್ವಶನ್ ಆಗಿ ಬಂದಾಗ ಇವು 3 ಸ್ಟೆಪ್ಸ್ ನೀವು ಕಂಪಲ್ಸರಿ ಬರೀಲೇಬೇಕು. ಯಾವುದೇ ಒಂದು ಸ್ಟೆಪ್ ನೀವು ಮರೆತರೂ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. Glomerular filtration, tubular reabsorption, tubular secretion. Okay. ಒಂದು passive versus active transport mechanisms. Okay. Passive transport mechanisms ಇರ್ತಾವೆ. Reabsorption ಆಗ್ತದೆ. Okay. It conserves water and essential substances. 120 ml per minute filtration ಆಯ್ತು ಅಂತಂದ್ರೆ ಯೋಚನೆ ಮಾಡಿ ಎಷ್ಟೊಂದು ಯೂರಿನ್ ಫಾರ್ಮೇಶನ್ ಆಗ್ಬೇಕು ನಮ್ಗೆ. 120 ml per minute is a glomerular filtration rate. 120 ml per minute ಆಗಿ ಒಂದು ತಾಸಿಗೆ ಎಷ್ಟಾಯ್ತು ಮಲ್ಟಿಪ್ಲೈ ಮಾಡಿ ನೋಡ್ರಿ. ಸೊ ಅಷ್ಟು ಯೂರಿನ್ ಪ್ರತಿ ನಿಮಿಷಕ್ಕೆ 120 ml ಯೂರಿನ್ ಫಾರ್ಮೇಶನ್ ಆದ್ರೆ ಒಂದು 5 ನಿಮಿಷದಲ್ಲೇ ನಿಮ್ಮ ಬ್ಲಾಡರ್ ಫುಲ್ ಆಗಿ ಹೋಗುತ್ತೆ. ಸೊ ಅದು ಸಾಧ್ಯ ಇಲ್ಲ. ಅಂದ್ರೆ ಒಂದು 5 ನಿಮಿಷಕ್ಕೆನೆ ನಿಮ್ದು 600 ml ಯೂರಿನ್ ಫಾರ್ಮೇಶನ್ ಆಗ್ಬಿಡುತ್ತೆ. ಸೊ ಇಟ್ ಈಸ್ ಇಂಪಾಸಿಬಲ್. ಓಕೆ. ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಈಸ್ 120 ml per minute. 120 ml per minute ಅಂದ್ರೆ 120 ml ಯೂರಿನ್ ಫಾರ್ಮೇಶನ್ ಆಗುತ್ತೆ. ಸೊ ಎಲ್ಲ ಅಂದ್ರೆ ನೀವು ನೀರು ಎಷ್ಟು ಹೋಗ್ತದೆ ನೋಡಿ. 5 ನಿಮಿಷದಲ್ಲಿ 600 ml ಯೂರಿನ್ ಬಂತು. ಓಕೆ. ಸೊ 1 ಅವರಲ್ಲಿ ನೋಡ್ರಿ ಆಯ್ತಾ. 1 ಅವರಲ್ಲಿ ಇಂಟು 12 ಮಾಡಿ ನೋಡ್ರಿ ಎಷ್ಟು. 12 6 72 7.5 ಲೀಟರ್ 1 ಗಂಟೆಗೆ ಬಂತು. ಸೊ ಅಷ್ಟೊಂದು ವಾಟರ್ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಸೊ ಅದಕ್ಕೆ ನಾವು ವಾಟರ್ನ ಕನ್ಸರ್ವ್ ಮಾಡಬೇಕು. ಸೊ ಅಲ್ಲಿ ಏನಾಗಬೇಕು ನಾವು ವಾಟರ್ ರೀಅಬ್ಸಾರ್ಬ್ ಆಗಬೇಕು. ಅರ್ಥ ಆಯ್ತಲ್ಲ. ಸೊ ಇಟ್ ಕನ್ಸರ್ವ್ಸ್ ವಾಟರ್ ಅಂಡ್ ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್. ಕೆಲವೊಂದಿಷ್ಟು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಬ್ಸ್ಟೆನ್ಸಸ್ ಕೂಡ ಪಾಸ್ ಆಗೋಗಿರ್ತವೆ ಎಲ್ಲಿ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅಲ್ಲಿ. ಸೊ ಅದನ್ನ ರೀಅಬ್ಸಾರ್ಬ್ ಮಾಡಬೇಕು. ಇದು ಟ್ಯೂಬುಲರ್ ರೀಅಬ್ಸಾರ್ಪ್ಷನ್ ಇಂದ. ವಾಟರ್ ಈಸ್ ಪ್ಯಾಸಿವ್ಲಿ ರೀಅಬ್ಸಾರ್ಬ್. ವಾಟರ್ ರೀಅಬ್ಸಾರ್ಬ್ ಆಗುತ್ತೆ. ಅದ್ರ ಜೊತೆಗೆ ಗ್ಲೂಕೋಸು ಬೈಕಾರ್ಬೋನೇಟು ಇವೆಲ್ಲ ಆಕ್ಟಿವ್. 2 ತರ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್. ಒಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಎನರ್ಜಿ ರಿಕ್ವೈರ್ಮೆಂಟ್ ಇರಲ್ಲ, ಎನರ್ಜಿ ಯೂಸ್ ಆಗಲ್ಲ, ತನ್ನಿಂತಾನೆ ನ್ಯಾಚುರಲ್ ಆಗಿ ರೀಅಬ್ಸಾರ್ಬ್ ಆಗಿಬಿಡುತ್ತೆ. ಗ್ಲೂಕೋಸ್ ಮತ್ತೆ ಬೈಕಾರ್ಬ್ ಏನಾಗುತ್ತೆ ಆಕ್ಟಿವ್ಲಿ ಟ್ರಾನ್ಸ್ಪೋರ್ಟೆಡ್. ಅದಕ್ಕೆ ಚಾನಲ್ಸ್ ಇರ್ತವೆ ಆಕ್ಟಿವ್ ಟ್ರಾನ್ಸ್ಪೋರ್ಟೇಷನ್ ಗೆ. ಅಂದ್ರೆ ATP ಅಂದ್ರೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂದ್ರೆ ಎನರ್ಜಿ ಯೂಸ್ ಆಗಿ ರೀಅಬ್ಸಾರ್ಬ್ ಆಗ್ತವೆ. ಯಾವ ಗ್ಲೂಕೋಸ್ ಮತ್ತೆ ಬೈಕಾರ್ಬೋನೇಟ್. ಇಷ್ಟು ಬರೆದ್ರು ಸಾಕು ನಿಮಗೆ. ಬಟ್ ಇನ್ ಡೀಟೇಲ್ ಆಗಿ ನೀವು ಏನಾದರೂ ನೆನಪಿಟ್ಕೋಬೇಕಂತಂದ್ರೆ ಕನ್ಸರ್ವೇಷನ್ ಆಫ್ ವಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್ ರಿಟರ್ನ್ ಸಬ್ಸ್ಟೆನ್ಸಸ್ ಟು ಪ್ಲಾಸ್ಮಾ ಫ್ರಮ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್. ಏನ್ ಹೇಳಿದೆ ನಾನಗಳೇ, ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನಲ್ಲಿ ಏನು ಪಾಸ್ ಆಗಿ ಬಂದಿರತ್ತಲ್ಲ ಅದರಲ್ಲಿನ್ನುವ ಕೆಲವೊಂದಿಷ್ಟು ಸಬ್ಸ್ಟೆನ್ಸ್ ಅನ್ನ ವಾಪಸ್ ರಿಟರ್ನ್ ಆಗಿ ಬಾಡಿಗೆ ಹೋಗುತ್ತೆ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ requires no energy. Water, urea and chloride are reabsorbed. It uses simple diffusion technique. Diffusion ಮುಖಾಂತರ ಬರ್ತದೆ. Active transportation ನಾಳೆ ಹೇಳ್ದಂಗೆ it requires metabolic energy. Active transportation depends on concentration of substance in the blood and glucose, amino acids, sodium, potassium, magnesium ಇವೆಲ್ಲ reabsorb ಆಗ್ತವೆ. ಎಷ್ಟು reabsorb ಆಗ್ತವೆ? ಡಿಪೆಂಡಿಂಗ್ ಆನ್ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟೆನ್ಸ್ ಇನ್ ದ ಬ್ಲಡ್. ಅಂದ್ರೆ ಕಿಡ್ನಿ ಕೆಲಸ ಏನು ಹೋಮಿಯೋಸ್ಟಾಸಿಸ್ ಮೇಂಟೈನ್ ಮಾಡುತ್ತೆ. ಸೊ ಬ್ಲಡ್ ಅಲ್ಲಿಯ ಕಾನ್ಸಂಟ್ರೇಷನ್ ಹೆಚ್ಚು ಕಡಿಮೆ ಆದ್ರೆ ಆ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಉದಾಹರಣೆಗೆ ಹೈಪೋನೆಟ್ರೇಮಿಯಾ, ಸೋಡಿಯಂ ಏನಾದ್ರೂ ಬಾಡಿಯಲ್ಲಿ ಕಡಿಮೆ ಆಗಿದ್ರೆ ಜಾಸ್ತಿ ಸೋಡಿಯಂ ರೀಅಬ್ಸಾರ್ಬ್ ಆಗುತ್ತೆ. ಆಯ್ತಾ. ಸೋಡಿಯಂ ಏನಾದ್ರೂ ಬಾಡಿಯಲ್ಲಿ ಜಾಸ್ತಿ ಇದ್ರೆ ಕಡಿಮೆ ಸೋಡಿಯಂ ರೀಅಬ್ಸಾರ್ಬ್ ಆಗುತ್ತೆ ಅಥವಾ ರೀಅಬ್ಸಾರ್ಬ್ ಆಗಲ್ಲ. ಉದಾಹರಣೆಗೆ ಇನ್ನೊಂದು ಪೊಟ್ಯಾಷಿಯಂ ಏನಾದ್ರೂ ಬಾಡಿಯಲ್ಲಿ ಜಾಸ್ತಿ ಆಗಿದ್ರೆ ಪೊಟ್ಯಾಷಿಯಂ ರೀಅಬ್ಸಾರ್ಬ್ ಆಗಲ್ಲ. ಪೊಟ್ಯಾಷಿಯಂ ಬಾಡಿಯಲ್ಲಿ ಕಡಿಮೆ ಆಗಿದ್ರೆ ಪೊಟ್ಯಾಷಿಯಂ ರೀಅಬ್ಸಾರ್ಬ್ ಆಗುತ್ತೆ. ಉದಾಹರಣೆ ಸಿಮಿಲರ್ಲಿ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಸೊ ಏನಂತಂದ್ರೆ ಹೋಮಿಯೋಸ್ಟಾಸಿಸ್ ಅಂದ್ರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಏನ್ ಮಾಡ್ತದೆ ಬಾಡಿ ರೀಅಬ್ಸಾರ್ಬ್ ಮಾಡುತ್ತೆ ಥ್ರೂ ಟ್ಯೂಬುಲರ್ ರೀಅಬ್ಸಾರ್ಪ್ಷನ್. Next, tubular secretion eliminates waste products that are not filtered by the glomerulus. ಯಾವ್ಯಾವ ಕೆಲವೊಂದಿಷ್ಟು ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಕೆಲವೊಂದಿಷ್ಟು ಪದಾರ್ಥಗಳು
ಹೋಗಬೇಕು ಬಾಡಿಯಿಂದ, ಬಟ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ಅಲ್ಲಿ ಪಾಸ್ ಆಗಿರಲ್ಲ. ಅವನ್ನ ಆಕ್ಟಿವ್ಲಿ ಟ್ಯೂಬ್ಯುಲರ್ ಸೆಕ್ರೇಷನ್ ಮುಖಾಂತರ, ಟ್ಯೂಬ್ಯೂಲ್ಸ್ ಮುಖಾಂತರ ಇದು ಸೆಕ್ರೇಟ್ ಆಗಿ ಹೋಗುತ್ತೆ. ಯಾವ್ಯಾವ ಅಂತಂದ್ರೆ ಡ್ರಗ್ಸ್ ದಟ್ ಆರ್ ಪ್ರೋಟೀನ್ ಬೌಂಡ್, ಕೆಲವೊಂದಿಷ್ಟು ಪ್ರೋಟೀನ್ಗೆ ಬೈಂಡ್ ಆಗಿರುವಂತ ಡ್ರಗ್ಸ್ ನಾರ್ಮಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಬರಬಾರದು. ಓಕೆ, ಸೊ ಪ್ರೋಟೀನ್ಗೆ ಅಟ್ಯಾಚ್ ಆಗಿರುವಂತ ಯಾವ್ದಾವ್ದು ಡ್ರಗ್ಸ್ ಆಗಲಿ ಕೆಮಿಕಲ್ಸ್ ಇರ್ತವೆ ಅವು ಯೂರಿನ್ ಅಲ್ಲಿ ಬರಲ್ಲ. ಯೂರಿನ್ ಫಾರ್ಮೇಶನ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನಲ್ಲಿ ಪ್ರೋಟೀನ್ಸ್ ಪಾಸ್ ಆಗಲ್ಲ. ಸೊ ಪ್ರೋಟೀನ್ಗೆ ಅಟ್ಯಾಚ್ ಆಗಿ ಕೂತ್ಕೊಂಡಿರುವಂತಹ ಕೆಲವೊಂದಿಷ್ಟು ಡ್ರಗ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಅವು ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ನಲ್ಲಿ ಪಾಸ್ ಆಗಲ್ಲ. ಸೊ ಅಂಥವೇನಾಗ್ತದೆ ಟ್ಯೂಬ್ಯುಲರ್ ಸೆಕ್ರೀಷನ್ ಮುಖಾಂತರ they will be secreted. ಯಾವ್ಯಾವು? ಬನ್ ಬ್ಲಡ್ ಯೂರಿಯಾ ನೈಟ್ರೋಜನ್, ಕ್ರಿಯಾಟಿನಿನ್, ಯೂರಿಕ್ ಆಸಿಡ್, ಯೂರೋಮೋಡ್ಯುಲಿನ್ ಪ್ರೋಟೀನ್, ಆಮೇಲೆ ಆಸಿಡ್ ಬೇಸ್ ರೆಗ್ಯುಲೇಷನ್. ಈ ಟ್ಯೂಬ್ಯುಲರ್ ರಿಅಬ್ಸಾರ್ಪ್ಷನ್, ಟ್ಯೂಬ್ಯುಲರ್ ಸೆಕ್ರೀಷನ್ ಮುಖಾಂತರ ಆಸಿಡ್ ಬೇಸ್ ರೆಗ್ಯುಲೇಷನ್ ನಮ್ಮ ಬಾಡಿಯಲ್ಲಿ ಆಸಿಡ್ ಬೇಸ್ ರೆಗ್ಯುಲೇಷನ್ ಆಗುತ್ತೆ. ಸೊ ಲಾಸ್ಟ್ ಡೆಫಿನೇಷನ್, ವಾಟ್ ಈಸ್ ರೀನಲ್ ಥ್ರೆಶೋಲ್ಡ್? ರೀನಲ್ ಥ್ರೆಶೋಲ್ಡ್ ಅಂತಂದ್ರೆ ಏನು? It is defined as the plasma concentration of a substance that when exceeded the kidney tubules will not reabsorption anymore into bloodstream, resulting in the substances being excreted in the urine. ಏನಂತಂದ್ರೆ ಸರ್ಟನ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಇರುತ್ತೆ. ಓಕೆ, ಅಲ್ಲಿವರೆಗೂ ಅದು ಬಾಡಿ ವಿಲ್ ನಾಟ್ ಬಿ ಎಕ್ಸ್ಕ್ರೀಟೆಡ್. ಫಾರ್ ಎಕ್ಸಾಂಪಲ್ ಶುಗರ್ ಏನಂತಂದ್ರೆ ಅದರದ ಲೆವೆಲ್ 160 ವರ್ಗುನು ಬ್ಲಡ್ ಅಲ್ಲಿ ಇದ್ರೆ ಓಕೆ. ಬಿಯಾಂಡ್ ಈ ಲೆವೆಲ್ ದಾಟಿತು ಅಂತಂದ್ರೆ ಆ ರೀನಲ್ ಥ್ರೆಶೋಲ್ಡ್, ಕಿಡ್ನಿ ಥ್ರೆಶೋಲ್ಡ್ ದಾಟಿ ಮೀರಿ ಹೋಗುತ್ತೆ. ಅವಾಗ ಯೂರಿನ್ ನಲ್ಲಿ ಶುಗರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದೇರ್ ಇಸ್ ಎ ಲೆವೆಲ್, ದೇರ್ ಇಸ್ ಎ ಲಿಮಿಟ್. ಓಕೆ, ನೀವು ಊಟ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇರುತ್ತೆ. ನೀವು ನಾರ್ಮಲಿ 3 ಚಪಾತಿ ತಿನ್ಬೋದು, 4 ಚಪಾತಿ ತಿನ್ಬೋದು, 5 ಚಪಾತಿ ತಿನ್ಬೋದು. ಓಕೆ, ದೇರ್ ಇಸ್ ಎ ಲಿಮಿಟ್. ಬಿಯಾಂಡ್ ದ್ಯಾಟ್ ನೀವೇನಾದ್ರೂ ಇದ್ರೆ ಸೊ ನಿಮಗೆ ಯು ವಿಲ್ ನಾಟ್ ಬಿ ಏಬಲ್ ಟು ಈಟ್. ನಿಮ್ದು ಲಿಮಿಟ್ ಒಂದು ನಾರ್ಮಲಿ 3 ಚಪಾತಿ ತಿಂತೀರಿ. ಸೊ ಅದಾದ್ಮೇಲೆ ಕೆಲವೊಮ್ಮೆ 5 ತಿನ್ಬಹುದು, ಏನೋ ಒಂದು ಕಷ್ಟಪಟ್ಟು. ಅದಾದ ನಂತರ ನಿಮಗೆ ಆಗಲ್ಲ, ಯು ಕ್ಯಾನ್ ನಾಟ್ ಈಟ್ ದ್ಯಾಟ್. ಸೊ ಅವಾಗ ಅದು ಏನ್ ಮಾಡ್ತದೆ, ನೀವು ವೇಸ್ಟ್ ಮಾಡ್ತೀರಾ. ಸೊ ಅದೇ ತರಹ ಕನ್ಸರ್ವೇಷನ್ ನಲ್ಲಿ ಏನಾಗತ್ತೆ, ದೇರ್ ಇಸ್ ಎ ಲಿಮಿಟ್, ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆದ ತಕ್ಷಣ ಯೂರಿನ್ ನಲ್ಲಿ ಆ ಸಬ್ಸ್ಟೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾರ್ಮಲ್ ಏನಾಗುತ್ತೆ, ಗ್ಲೂಕೋಸ್ ಈಸ್ ರೀಅಬ್ಸಾರ್ಬ್ಡ್ ಇನ್ ದ ಟ್ಯೂಬ್ಯೂಲ್ಸ್. ನಾರ್ಮಲಿ ಗ್ಲೂಕೋಸ್ ಏನಾಗುತ್ತೆ, ರೀಅಬ್ಸಾರ್ಪ್ಷನ್ ಆಗುತ್ತೆ. ಅಂದ್ರೆ ಟ್ಯೂಬ್ಯೂಲ್ಸ್ ನಲ್ಲಿ ರೀಅಬ್ಸಾರ್ಬ್ ಆಗುತ್ತೆ. ಬಟ್ ಒಂದು ಲಿಮಿಟ್ ದಾಟಿದ ತಕ್ಷಣ ರೀಅಬ್ಸಾರ್ಪ್ಷನ್ ಆಗಲ್ಲ. ಸೊ ಅವಾಗ ಗ್ಲೂಕೋಸ್ ಏನಾಗುತ್ತೆ, ಯೂರಿನ್ ಮುಖಾಂತರ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೀನಲ್ ಥ್ರೆಶೋಲ್ಡ್. ಈ ರೀನಲ್ ಥ್ರೆಶೋಲ್ಡ್ ಡೆಫಿನೇಷನ್ ಅನ್ನ ನೀವು ಸರಿಯಾಗಿ ಬರ್ಕೋಬೇಕು. ಓಕೆ, ಯು ರೈಟ್ ಡೌನ್ ದಿಸ್ ರೀನಲ್ ಥ್ರೆಶೋಲ್ಡ್. So this is about renal physiology. Thank you.